ಹಾಯ್ ಎಲ್ಲರಿಗೂ ಲಿಸಾ ಕ್ಲೌಡ್ ಕಿಚನ್ ಕಡೆಯಿಂದ ನಮಸ್ತೆ. ಇವತ್ತು ತುಂಬಾ ಬ್ಯುಸಿ ದಿನ ಆಗಿತ್ತು, ಸ್ಯಾಟರ್ಡೆ ಆಗಿರೋದ್ರಿಂದ. ಅದು ಅಲ್ಲದೆ ಇವತ್ತು ನಮ್ಮನೆ ಪಕ್ಕ ಒಂದ್ ಸ್ವಲ್ಪ ಪಿ.ಜಿ ಇರೋದ್ರಿಂದ ಅವ್ರುಗಳು ನಂಗೆ ಊಟ ಆರ್ಡರ್ ಕೊಟ್ಟಿದ್ರು. ಅಕ್ಕ ಬಿರಿಯಾನಿ ಫ್ರೈ ಬೇಕು ಅಕ್ಕ, ಇವತ್ತೊಬ್ರು ಬರ್ತಡೇ ಇದೆ ಅಂತ ಹೇಳಿ. ಅದಕ್ಕೆ ಸರಿ ಅಂತ ನಾನು ಅದನ್ನ ಎಕ್ಸೆಪ್ಟ್ ಮಾಡಿ ಅವ್ರಿಗೂ ಮಾಡ್ಬೇಕು. ಆಮೇಲೆ ನಾನು ಟ್ಯೂಸ್ಡೇ ಬಿಟ್ರೆ ಇನ್ಯಾವತ್ತೂ ಆನ್ಲೈನ್ ಬಂದಿರಕ್ ಆಗಿಲ್ಲ. ಏನಕ್ಕೆ ಅಂತಂದ್ರೆ ಆಫ್ಲೈನ್ ಆರ್ಡರ್ಗಳಿತ್ತು, ಅದಕ್ಕೋಸ್ಕರ. ಇವತ್ತು ಸ್ಯಾಟರ್ಡೆ ಇರೋದ್ರಿಂದ ನಂಗೆ ಆನ್ಲೈನ್ ಆರ್ಡರ್ಗಳು ತುಂಬಾ ಇರುತ್ತೆ. ಅದಕ್ಕೋಸ್ಕರ ಬೆಳಗ್ಗೆನೆ ಹೋಗಿ ಚಿಕನ್ ತಗೊಂಡ್ ಬಂದು ಕೆಲ್ಸಗಳು ತುಂಬಾ ಇರುತ್ತೆ ಅಂತ ಹೇಳಿ ಬೇಗನೆ ಎಲ್ಲ ಕೆಲ್ಸನೂ ಮುಗಿಸ್ದೆ. ಆರ್ಡರ್ಗಳು ಪ್ಯಾಕಿಂಗ್ ಮಾಡಕ್ ನಂಗೆ ಟೈಮ್ ಬೇಕು. ಕಸ್ಟಮರ್ಸ್ಗೆ ನಾವು ಅವ್ರ ಒಳ್ಳೆ ಟೈಮ್ಗೆ ಅವ್ರಿಗೆ ರೀಚ್ ಆಗೋ ತರ ಒಳ್ಳೆ ಫುಡ್ ಕೊಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಯಾವುದೇ ತರದ್ದು ಲೋ ಕ್ವಾಲಿಟಿ ಎಣ್ಣೆ ಆಗ್ಲಿ ತುಪ್ಪ ಆಗ್ಲಿ ಯೂಸ್ ಮಾಡಲ್ಲ. ಒಳ್ಳೆ ಕ್ವಾಲಿಟಿ ತುಪ್ಪನೇ ಯೂಸ್ ಮಾಡೋದು. ಅದೇ ತರ ನಮ್ ಟೇಸ್ಟ್ ತುಂಬಾ ಜನಗಳಿಗೆ ಇಷ್ಟ ಆಗಿದೆ. ಎಲ್ರು ಹೇಳ್ತಿರ್ತಾರೆ, ಅಕ್ಕ ಯಾವ್ದೇ ಕಾರಣಕ್ಕೂ ನಿಲ್ಲಿಸ್ಬೇಡಿ ಅಕ್ಕ, ಚೆನ್ನಾಗಿದೆ ಊಟ ಅಂತ ಎಲ್ಲ ಹೇಳಿ. ಅದಕ್ಕೋಸ್ಕರ ಅವ್ರು ನೀಡೋ ಪ್ರೀತಿಗೋಸ್ಕರನೇ ನಾನು ಅಡ್ಗೆ ಮಾಡ್ತಾ ಇದ್ದೀನಿ. ಒಳ್ಳೆ ಕ್ವಾಲ್ ಒಳ್ಳೆ ಕ್ವಾಲಿಟಿ ಫುಡ್ ನ ಜನಗಳಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ನನ್ನ ಉದ್ದೇಶ ಆಗಿದೆ. ಇದೇ ತರ ಒಳ್ಳೆ ಟೈಮ್ಗೆ ಅಂದ್ರೆ ಕರೆಕ್ಟ್ ಟೈಮ್ಗೆ ನಾವು ಆರ್ಡರ್ಗಳನ್ನ ತಲುಪಿಸೋದು ನಮ್ ದಿಶಾ ಕ್ಲೌಡ್ ಕಿಚನ್ ನ ಉದ್ದೇಶ ಆಗಿರುತ್ತೆ. ನಾನಿವತ್ತು ಜಾಸ್ತಿ ಮೆನುನು ಇಟ್ಟಿರ್ಲಿಲ್ಲ. ಅಂತ ಅಂದ್ರೆ ಚಿಕನ್ ಬಿರಿಯಾನಿ ಫ್ರೈ ಕಬಾಬು ಇಷ್ಟೇ ಇಟ್ಕೊಂಡಿದ್ದೆ. ನೀವು ನೋಡ್ತಿರ್ಬೋದು, ನಾನು ಯಾವ್ದ್ ಲೋ ಕ್ವಾಲಿಟಿ ತುಪ್ಪ ಆಗ್ಲಿ ಯಾವ್ದನ್ನು ಯೂಸ್ ಮಾಡಲ್ಲ. ಒಳ್ಳೆ ಹೈಜೀನ್ ಆಗಿ ಅಡ್ಗೆನ ಪ್ರಿಪೇರ್ ಮಾಡ್ತಿರೋದು. ಪ್ರೀತಿಯಿಂದ ಅಡಿಗೆ ಮಾಡಿದರೆ ಫುಡ್ ಟೇಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೆ ಮಾಡುವುದನ್ನು ಕಷ್ಟ ಅನ್ಕೋಬಾರ್ದು. ಪ್ರೀತಿಯಿಂದ ಅಡಿಗೆ ಮಾಡಿ, ಪ್ರೀತಿಯಿಂದ ತಿನ್ನಿ, ಹೆಲ್ತಿ ಆಗಿರಿ. ನಮ್ ನಮ್ಮ ಕ್ಲೌಡ್ ಕಿಚನ್ಗೆ ಬೆಂಬಲ ನೀಡುತ್ತಿರುವ ಪ್ರತಿಯೊಬ್ಬ ಕಸ್ಟಮರ್ಗೂ ಧನ್ಯವಾದಗಳು. ನಿಮ್ಮ ಪ್ರೀತಿ ಬೆಂಬಲವೇ ನಮಗೆ ಇನ್ನಷ್ಟು ಹೆಚ್ಚು ಕೆಲಸ ಮಾಡಲು ಪ್ರೇರಣೆ ನೀಡುತ್ತದೆ. ಮುಂದೆ ಇದೇ ರೀತಿ ನಿಮ್ಮ ಬೆಂಬಲ ದಿಶಾ ಕ್ಲೌಡ್ ಕಿಚನ್ ಮೇಲೆ ಇರ್ಲಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.